ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ವಿಡಿಯೋ ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದು, ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಇದೆ ಹೊರಗಡೆ ಅದು ಇದು ಅಂತ. ಏನಕ್ಕೆ ಬ್ಯುಸಿ ಇದೆ ಅಂತ ನಿಮಗೆ ಇನ್ನು ತುಂಬ ದಿನ ಆದಮೇಲೆ ಗೊತ್ತಾಗುತ್ತೆ. ತುಂಬ ವೀಡಿಯೋಸ್ ಬರುತ್ತೆ, ಸೊ ಅದಕ್ಕೆ ನಾನು ತುಂಬ ಬ್ಯುಸಿಯಾಗಿದ್ದೀನಿ. ಒಂಥರ ಡಿಫ್ರೆಂಟಾಗಿರೋ ವೀಡಿಯೋಸ್ ಎಲ್ಲ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಮಾಡ್ತಾಯಿದ್ದೀವಿ. ಸೊ ವೆಯ್ಟ್ ಮಾಡ್ತಾಯಿರಿ, ವೀಡಿಯೋಸ್ ಎಲ್ಲ ಬರುತ್ತೆ. ಆ್ಯಂಡ್ ಇವತ್ತು ನಮ್ಮ ಹಸ್ಬೆಂಡ್ ಬರ್ತ್ಡೇ, ರಾಜೇಶ್ ಅವ್ರ ಬರ್ತ್ಡೇ. ನಾನು ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ದೀನಿ, ಬಿಕಾಸ್ ಅವರು ಡ್ಯೂಟಿಲಿ ಬ್ಯುಸಿ ಇದ್ದರು. ಅವತ್ತು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಡ್ಯೂಟಿಲಿ ಬ್ಯುಸಿ ಇರ್ತೀನಿ, ಬಂದರೆ ಬರ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದರು. ಸೊ ನಾನೇನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಅವರು ಫ್ರೀ ಮಾಡ್ಕೊಂಡು ಬಂದರು. ಬಂದ ತಕ್ಷಣ ಆಮೇಲಿಂದ ಕೇಕೆಲ್ಲ ತರಿಸಿ ಮೇಲ್ಗಡೆ ಟೆರೆಸ್ ಮೇಲೆ ಡೆಕೋರೇಷನ್ ಎಲ್ಲ ಸಿಂಪಲಾಗಿ ಮಾಡಿದ್ವಿ. ಏನಂತ ಏನು ಅವರು ಲೀವ್ ಹಾಕ್ಕೊಂಡಿದ್ದಿದ್ರೆ ನಾನು ಬೇರೆಯೇ ಪ್ಲ್ಯಾನ್ ಮಾಡಿದ್ದೆ, ಬಟ್ ಅವ್ರು ಲೀವ್ ಹಾಕ್ಕೊಳ್ಳಿಲ್ಲ. ಸೊ ಸಿಂಪಲಾಗಿ ಬರ್ತಾರೆ ಸೆಲೆಬ್ರೇಟ್ ಮಾಡಿದ್ವಿ. ರಾಘು ಕೇಕ್ ತೊಗೊಂಬಂದಿದ್ದ, ಆ್ಯಂಡ್ ಅವ್ರು ಹಾಕಿರೋ ಡ್ರೆಸ್ ಹಾಕಿದಾರಲ್ಲ, ಅದು ರಾಘುನೇ ಗಿಫ್ಟ್ ಮಾಡಿದ್ದು. ನಾನು ಅವ್ರಿಗೆ ಏನೂ ಗಿಫ್ಟ್ ಮಾಡಿಲ್ಲ, ಬಟ್ ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಇದೆ. ಅದು ಇನ್ನು ಒಂದು 2 ಮಂತ್ಸಲ್ಲಿ ಬರುತ್ತೆ. ಬರ್ತ್ಡೇಗೂ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಗೂ ಸೇರಿ ಅವ್ರಿಗೆ ಗಿಫ್ಟ್ ಇದೆ. ಸೊ ಏನು ಗಿಫ್ಟ್ ಅಂತ ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ನೆಕ್ಸ್ಟ್ ಸಿಂಪಲಾಗಿ ಮಾಡಿದೆ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಔಟ್ಸೈಡ್ ಹೋಗಬೇಕು. ಔಟ್ಸೈಡ್ ಹೋಗಿ ಒಂದು ರೆಸಾರ್ಟ್ ಅವ್ರ ಒಂದು ಹೋಟೆಲಲ್ಲಿ ಫುಲ್ ಎಲ್ಲ ಅರೇಂಜ್ ಮಾಡಿಸಿ ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದೆ. ಬಟ್ ಅವ್ರಿಗೆ ವರ್ಕ್ ಹೇಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಎವ್ರಿ ಇಯರ್ ಅವ್ರ ಬರ್ತ್ಡೇ ಟೈಮ್ಗೆ ಅವ್ರು ತುಂಬಾ ಬ್ಯುಸಿ ಆಗಿಬಿಡ್ತಾರೆ. ನಂಗೆ ಫ್ರೀನೇ ಕೊಡೋಲ್ಲ ಅವರು. ಈ ಥರ ಸೆಲೆಬ್ರೇಟ್ ಮಾಡಬೇಕು, ಆ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಬಟ್ ಆಗೋದೇ ಇಲ್ಲ. ಸೊ ಈ ಸಲವೂ ಆಗಲಿಲ್ಲ. ಮೋರೋವರ್ ಈ ಸಲ ದೀಪಾವಳಿ ಟೈಮು, ಅಂದರೆ ನಮಗಿವಾಗ ಕಾರ್ತಿಕ ನಡೀತಾ ಇದೆ. ಸೊ ನಾನ್ ವೆಜ್ಜು ಸಹ ಇಲ್ಲ ಮನೇಲಿ, ಓನ್ಲಿ ವೆಜ್. ಲಾಸ್ಟ್ ಇಯರ್ ಅವ್ರದ್ದು ಬರ್ತ್ಡೇ ದೀಪಾವಳಿಗಿಂತ ಮುಂಚೆ ಸಿಕ್ಕಿತ್ತು, ಒಂದು 2-3 ಡೇಸ್ ಬಿಫೋರ್ ಇದ್ದಿದ್ದರಿಂದ ನಾನ್ ವೆಜ್ ಎಲ್ಲ ಮಾಡಿ ಟೆರಸಲ್ಲಿ ಫುಲ್ಲು ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಎಲ್ಲ ಮಾಡಿದ್ದೆ. ಬಟ್ ನೀವು ಬೇಕಾದ್ರೆ ಚೆಕ್ ಮಾಡಿ ನಾನು ಪ್ರೀವಿಯಸ್ ಲಾಸ್ಟ್ ಇಯರ್ ವೀಡಿಯೋ. ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಈ ಸಲ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರಂತೆ, ನಾನು ಬರ್ತೀನಿ, ಹೆಂಗೋ ಫ್ರೀ ಮಾಡ್ಕೊಂಬರ್ತೀನಿ, ನಾನು ಸೆಲೆಬ್ರೇಟ್ ಮಾಡ್ತೀನಿ ಅಂತ. ಬಟ್ ಅವರು ಸೀರಿಯಸ್ಸಾಗಿ ಹೇಳಿದ್ರು ಈ ಸಲ, ಇಲ್ಲ ನಾನು ಬ್ಯುಸಿ ಇದ್ದೀನಿ, ನಾನು ಬರೋಕ್ಕಾಗಲ್ಲ ಅಂತ. ಸೊ ನಾನು ಅದನ್ನೇ ನಂಬ್ಕೊಂಡಿದ್ದೆ. ಸೊ ಅಷ್ಟೊಂದೇ ನಾನು ಗ್ರ್ಯಾಂಡಾಗಿ ಮಾಡೋಕ್ಕಾಗಲಿಲ್ಲ, ಬಟ್ ಸಿಂಪಲಾಗಿ ಮಾಡಿದ್ದೀನಿ. ಬಟ್ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಬಿಕಾಸ್ ಅವ್ರು ನನ್ನ ಬರ್ತ್ಡೇ ಆಗಲಿ, ಮಾನಿ, ಸದ್ವಿಕ್ ಯಾರು ಬರ್ತ್ಡೇ ಆದ್ರೂ ಅವ್ರು ಗ್ರ್ಯಾಂಡಾಗೇ ಮಾಡಿರ್ತಾರೆ. ಬಟ್ ನಾನು ಅವ್ರ ಬರ್ತ್ಡೇ ಅಷ್ಟು ಗ್ರ್ಯಾಂಡ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಿದೆ. ಬಟ್ ಓಕೆ, ಅವರ ಅಂದರೆ ನಾನು ನೈಟ್ ಸೆಲೆಬ್ರೇಟ್ ಮಾಡ್ತಿದ್ನಲ್ಲ, ಅದನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರು ಅಷ್ಟೇ. ಇಟ್ಸ್ ಓಕೆ. ನೆಕ್ಸ್ಟ್ ಇಯರ್ ನೋಡೋಣ. ನೆಕ್ಸ್ಟ್ ಇಯರ್ ಅವ್ರ ಎಕ್ಸ್ಪೆಕ್ಟೇಷನ್ ಎಂತ ಜಾಸ್ತಿ ಮಾಡೋಣ. ಬಟ್ ಎಲ್ರೂ ವಿಶ್ ಮಾಡಿ, ಬ್ಲೆಸ್ ಮಾಡಿ ನನ್ನ ಹಸ್ಬೆಂಡ್ಗೆ ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ರೀ. ನೆಕ್ಸ್ಟು ಕೇಕ್ ತೊಗೊಂಬಂದಿದ್ವಿ. ಕೇಕ್ ಈ ಸಲ ಸ್ಪೆಷಲ್ ಕೇಕ್ ತೊಗೊಂಬಂದಿದ್ದು ತುಂಬಾ ಚೆನ್ನಾಗಿತ್ತು. ಐಸ್ ಕ್ರೀಮ್ ಕೇಕ್ ತೊಗೊಬಂದಿದ್ದು ನನ್ನ ತಮ್ಮ. ಯಾವಾಗಲೂ ಒಂದೇ ಥರ ಕೇಕ್ ತರ್ತಾಯಿದ್ವಿ, ನಾರ್ಮಲ್ ಬೇಕ್ರಿಲಿ ಕೇಕ್ ಮಾಡಿಸಿ ತೊಗೊಂಬರ್ತಾಯಿದ್ವಿ. ಈ ಸಲ ಡಿಫ್ರೆಂಟಾಗಿರಲಿ ಅಂತ ಹೇಳಿ ತೊಗೊಂಬಂದಿದ್ವಿ ಕೇಕು. ಕೇಕ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಯಾವುದೋ ಶಾಪಲ್ಲಿ ತೊಗೊಂಬಂದಿದ್ದು, ನನಗೆ ಅದು ನೇಮ್ ಮರ್ತಿದೆ, ಗೊತ್ತಾದರೆ ಹೇಳ್ತೀನಿ. ಕೆಂಗೇರಿ ನಿಯರ್, ಉಪನಗರ ನಿಯರ್ ಯಾರ್ಯಾರು ಇದ್ದೀರಾ ಅಲ್ಲೋಗಿ ಪರ್ಚೇಸ್ ಮಾಡಿ. ನಿಜ ತುಂಬಾ ಚೆನ್ನಾಗಿದೆ ಕೇಕ್ ಮಾತ್ರ. ನೆಕ್ಸ್ಟು ಕೇಕ್ ಕಟ್ ಮಾಡಿ ಸಿಂಪಲಾಗಿ ಟೆರೆಸ್ ಮೇಲೆ ಕೇಕ್ ಕಟ್ ಮಾಡಿಸಿ ಅವರೆಲ್ರಿಗೂ ಕೇಕ್ ತಿನ್ನಿಸ್ತಾಯಿದ್ದಾರೆ. ಈ ಸಲ ನಮ್ಮ ಮನೇಲಿ ನಮ್ಮ ಅತ್ತೆ ಇದ್ದರು, ನಮ್ಮಮ್ಮ ಇದ್ದರು, ಬಿಂದು ಮತ್ತು ರಾಘು ಫ್ರೆಂಡ್ ಎಲ್ಲರೂ ಇದ್ದರು. ಯಾಕಂದರೆ ನಾನು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೆ, ಅದಾದ 2 ಡೇಸ್ಗೆ ರಾಜೇಶ್ ಅವ್ರ ಬರ್ತ್ಡೇ ಇತ್ತು. ಸೊ ಅದರಿಂದ ನಮ್ಮ ಅತ್ತೆ, ನಮ್ಮಮ್ಮ ಎಲ್ಲ ಮನೇಲೇ ಇದ್ದರು. ಸೊ ಎಲ್ಲ ಮೇಲ್ಗಡೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಕೇಕ್ ಕಟ್ ಮಾಡಿಸಿ ಎಲ್ರಿಗೂ ಅವರಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ.
ಅದಾದಮೇಲೆ ಲಂಚ್ಗೆ ಹೊರಗಡೆ ಹೋಗೋಣ ಬನ್ನಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತಂದೆ. ಬಟ್ ನಾನ್ ವೆಜ್ ಬೇರೆ ಇರಲಿಲ್ವಲ್ಲ, ಸೊ ವೆಜ್ಗೆ ಏನು ಬೇಡ ಮನೇಲೇನಾದರೂ ಮಾಡು ಅಂತ ಇದ್ರು. ಇಲ್ಲ ಬನ್ನಿ ನಾನ್ ವೆಜ್ ಯಾವ್ದಾದ್ರು ಸ್ಪೆಷಲ್ ಹೋಟೆಲ್ಗೆ ಹೋಗಿ ತಿನ್ಕೊಂಬರೋಣ ವೆಜ್ನ ಅಂತಂದೆ. ಸೊ ಬನ್ನಿ ಇವಾಗ ಶ್ರೀಶೈಲಂ ಹೋಟೆಲ್ ಆಗಿದೆ ನಮ್ಮ ಮೈಸೂರು ರೋಡಲ್ಲಿ. ಸೊ ಅಲ್ಲಿಗೆ ಬಂದ್ವಿ, ನೋಡೋಣ ಅಲ್ಲಿ ಹೇಗಿರುತ್ತೆ ಟೇಸ್ಟು ಏನು, ಒಂದು ಸಲ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡು. ಸೊ ಬನ್ನಿ ಶ್ರೀಶೈಲಂಗೆ ಹೋಗೋಣ, ಹೇಗಿರುತ್ತೆ ಫುಡ್ ನೋಡೋಣ. ಆ್ಯಕ್ಚುಲಿ ಇದು ಫಸ್ಟ್ ಮಹಾರಾಜ ಅಂತ ಇತ್ತು, ಈಗ ರೀಸೆಂಟಾಗಿ ನೇಮ್ ಚೇಂಜ್ ಮಾಡಿದ್ದಾರೆ ಶ್ರೀಶೈಲಂ ಅಂತ. ಸೊ ನಮಗೆ ನಿಯರು ಹೋಗ್ತಾ ಇದ್ದೀವಿ ಇಲ್ಲಿ. ಮಾಡಿ ವಾಶ್ ಮಾಡಿ. ಚೆನ್ನಾಯ್ತು ಸದ್ವಿಕ್. ಬರುತ್ತೆ ಏನಂತಾರೆ ಗ್ರೇವಿ ನೋಡೋಣ ಈ ಕಡೆ. ಏನಿದು ಇದಾದು ಗ್ರೇವಿ ಮಾತ್ರ ಸೂಪರ್ ಆಗಿತ್ತು. 2 types of gravies. ಫೈನಲಿ ನಾರ್ತ್ ಇಂಡಿಯನ್ ತಿಂದ್ಬಿಟ್ಟು ಇವಾಗ ನಾವು ಲಾಸ್ಟ್ ಸೌತ್ಗೆ ಬಂದಿದ್ದೀವಿ. ಕೈ ತೊಳೆಗೋಲ್ಲ ಕೇಳಿದೆ, ವೈಟ್ ರೈಸ್ ಬೇಕು ಕೇಳಿದ್ದೇನೋ ಕುಡಿ ಮತ್ತೆ ಕೈ ತೊಳೆ. ನೋಡಿದ್ರಾ? ಏನು ವಿಶೇಷ? ಹೋಗೋಣ. ನಾವು ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದು ರೆಸ್ಟ್ ಮಾಡಿ ಮತ್ತೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ಹೋಗೋಕ್ಕಾಗಿಲ್ಲ, ಯಾಕಂದರೆ ಒಂದು ಮ್ಯಾರೇಜ್ ಇತ್ತು, ಅಲ್ಲಿಗೆ ಹೋಗಲೇಬೇಕಾಗಿತ್ತು ಹರೀಶ್ ಅವರ ಊರಿನವ್ರದ್ದು. ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಆಗೋಣ ಅಂತ ಹೇಳಿ ಎಲ್ಲ ರೆಡಿ ಆಗ್ತಾಯಿದ್ವಿ. ಅಷ್ಟರಲ್ಲಿ ಚೈತ್ರ ಮತ್ತು ಮಾದೇಶಣ್ಣ ಬಂದರು ಕೇಕ್ ಕಟ್ ಮಾಡಿಸ್ಬೇಕು ಅಂತ. ಸೊ ನಾವೆಲ್ಲ ಮದುವೆಗೆ ಹೋಗೋದಕ್ಕೆ ಅಂತ ರೆಡಿಯಾಗಿದ್ದೀವಿ. ಕೇಕು ಮತ್ತು ಗಿಫ್ಟೆಲ್ಲ ತೊಗೊಬಂದಿದ್ರು. ಆಯಿತು ಕೇಕ್ ಕಟ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ ರಾಜೇಶ್ ಅವರು. ಚೈತ್ರ ಅವ್ರು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ, ಬಟ್ ನಾನು ಹೊರಗಡೆ ಹೋಗ್ತೀನಿ ಅಂತ ಅವ್ರು ನನಗೆ ಹೇಳಿರಲಿಲ್ಲ. ಬಟ್ ನಾನು ಆಮೇಲಿಂದ ಸುಮ್ಮನೆ ಈ ಥರ ನಾರ್ಮಲಾಗಿ ಚಾಟ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲೂ ಹೋಗೋಕ್ಕಾಗಲಿಲ್ಲ ಚೈತ್ರ, ಈ ಥರ ಮದುವೆ ಇದೆ ಅಂತ ಹೇಳಿದೆ. ಸೊ ಆಮೇಲೆ ಅವ್ರು ಹೇಳಿದರು, ನಾವು ಬರ್ತಾಯಿದ್ದೀವಿ ಅಣ್ಣಂಗೆ ಹೇಳ್ಬೇಡಿ, ಒಂದು 5 ಮಿನಿಟ್ಸ್ ಬಂದುಬಿಡ್ತೀವಿ, ಆಮೇಲೆ ನೀವು ಹೊರಡೋರಂತೆ ಮದುವೆಗೆ ಅಂತ ಹೇಳಿದ್ರು. ಸೊ ಆಯಿತು ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಇನ್ನೊಂದು ಏನಂದರೆ, ರಾಜೇಶ್ ಅವ್ರನ್ನ ಅವ್ರ ಫ್ರೆಂಡ್ಸ್ ಎಲ್ಲ ಕೊಲೀಗ್ಸ್ ಎಲ್ಲ ಅವ್ರನ್ನ ಸಿಂಗಮ್ ಅಂತ ಕರೀತಾರೆ. ಬಟ್ ಈ ಸಲ ಚೈತ್ರ ಮತ್ತು ಮಾದೇಶ್ ಅಣ್ಣ ಅವ್ರನ್ನ ನೇಮ್ನ ರೆಬ್ಬಲ್
ರಾಜೇಶ್ ಅಂತ ಹಾಕ್ಸ್ಕೊಂಡು ಬಂದಿದ್ರು. ತುಂಬಾ ಖುಷಿ ಆಯಿತು ರಾಜೇಶ್ ಅವ್ರಿಗಂತೂ. ಇವನ್ ನಮಗೂ ಅಷ್ಟೇ ಹೊಸ ನೇಮ್ ಸಿಕ್ಕಿದೆ ರಾಜೇಶ್ ಅವರಿಗೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಹೋಗು ಚಿನ್ನಿ ನೀನು. ಹಂಗಂತೂ ಜಾಸ್ತಿ ಉರಿತಾರೆ. ತೆಗ್ದೆ ಬಿಡು ಫಸ್ಟ್ ತಗೊಳ್ಳಿ. ಹೋಗು ಕವಿ. ಟಿಶ್ಯೂ ಅವ್ರಿಗೆಲ್ಲ ಬರಲ್ಲ ಅಂತ ಹೇಳೋದು ಸದ್ವಿಕ್ ನೀವು ಕರೀತವ್ರು. ಅವ ಹೋಗಿ ಬನ್ನಿ ಒಂದು ಫೋಟೋ ತಗೊಂಡು ಕೊಡೋದೇ ಬಿಡಿ. ಯೂಸ್ ಆಗಬೇಕು, ಸುಮ್ಮನೆ ಇಟ್ಕೊಂಡು ವೇಸ್ಟ್ ಆಗಬೇಕು. ಪತ್ರಿಕಾ ನೋಡಿ ಅದಕ್ಕೆ ಅಲ್ಲ ಸ್ಟೇಷನ್ ಮತ್ತೆ ಬಸ್ ಸ್ಟೇಷನ್ ಸಿಂಗ ಅಂತ ಕರೆಯೋದು. ಹೌದಾ ನಿಂಗೆ ತುಂಬಾ ಇಷ್ಟ ಆಗುತ್ತೆ ಚಿನ್ನಿ ಅವಳಿಗೆ ಫುಲ್ ಅದು ಪಾರ್ಟಿ ಅಂದ್ರೆ. ಇವ್ರು ಎಲ್ಲರಿಗೂ ಕೊಡ್ತಾ ಇದ್ರು ನಾ ಗಿಫ್ಟ್ ನೀವು ಕೊಟ್ಟಿದ್ದೀರಿ ಈಗ ಅವ್ರಿಗೆ ಗಿಫ್ಟ್ ಇದು ಅವ್ರ ಬರ್ತಡೇ ಬೇರೆ ಕೊಡ್ತಿರೋದು. ಹೌದಾ ಅವ್ರ ಬರ್ತಡೇ ಬಂದಿದೆ. ತುಂಬಾ ಇಷ್ಟ ಆಯ್ತು. ಚೆನ್ನಮ್ಮ ವಾವ್ ಎಲ್ಲ ರೆಡಿ ಮಾಡ್ಕೊಂಡು ನೋಡ ಒಂದು 10 ಬೇಕಾಯ್ತಲ್ಲ. ರಾಜೇಶ್ ಅವ್ರಿಗಂತೂ ತುಂಬಾ ಖುಷಿಯಾಗಿದೆ ಗಿಫ್ಟ್ ನೋಡಿ. ಯಾಕಂದರೆ ಅವ್ರ ಬರ್ತಡೇಲಿ ಬೇರೆಯವ್ರಿಗೆ ಅದನ್ನು ಪಾರ್ಟಿ ಥರ ಕೊಡಿಸ್ತಾಯಿದ್ರು. ಬಟ್ ಈ ಸಲ ರಾಜೇಶ್ ಅವ್ರಿಗೆ ಅದು ಗಿಫ್ಟ್ ಬಂದಿರೋದ್ರಿಂದ ತುಂಬಾ ಖುಷಿ ಆಯಿತು. ನಿಮಗೂ ಎಲ್ಲ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು